ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನಮ್ಮ ಮಾಧ್ಯಮದವ್ರಿಗೆ ಓಕೆನಾ, ಮಾಧ್ಯಮದವ್ರಿಗೆ ಒಂದು ಮಾತು ಕೇಳಬೇಕು. ನಿಮ್ಗೆ ಇಷ್ಟ ಆಯ್ತಾ ಟೀಸರು? ಏನನ್ನಿಸ್ತು? ಓಕೆನಾ? ಥಮ್ಸ್ ಅಪ್. ಓಕೆ, ಥ್ಯಾಂಕ್ ಯು. ಸೊ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ಆಮೇಲೆ ಮೊದಲನೇ ಸಲ ಒಂದು ಪ್ರೆಸ್ ಮೀಟ್ ಹೇಗಿರುತ್ತೆ ಮತ್ತು ಎಷ್ಟು ಕ್ಯಾಮ್ರಾಗಳಿರುತ್ತೆ, ನಾವುಗಳೆಲ್ಲ ಸ್ಟೇಜ್ ಮೇಲೆ ಹೇಗೆ ಮಾತಾಡ್ತೀವಿ, ಏನು ಮಾತಾಡ್ತೀವಿ ಎಲ್ಲದನ್ನು ಕಣ್ಣಾರೆ ವಿಟ್ನೆಸ್ ಮಾಡೋದಕ್ಕೆ ಮೊದಲನೇ ಸಲ ನನ್ನ ವೈಫ್ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ತುಂಬ ಕ್ಯಾಮ್ರಾ ಶೈ ಇದೆ, ಎಲ್ಲ ಕ್ಯಾಮ್ರಾಗಳನ್ನ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾರೆ. ಆ್ಯಕ್ಚುಲಿ ಎಲ್ಲ ಸಿನಿಮಾಗಳನ್ನ ಯೂಶ್ವಲಿ ನಾವೇನು ಮಾಡ್ತೀವಿ, ಮುಹೂರ್ತನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಮತ್ತು ಕ್ಲ್ಯಾಪ್ ಮಾಡ್ತೀವಿ. ಈ ಥರ ಒಂದು ಪೂಜೆ ಶುರು ಮಾಡಿ ಎಲ್ಲ ಒಂದು ಪ್ರೆಸ್ ಮೀಟು ಮತ್ತೊಂದು ಮಾಡು ಒಂದು ಸಿನಿಮಾನ ಶುರು ಮಾಡ್ತೀವಿ. ನಾವು ಈ ಸಿನಿಮಾನ ಭೂಮಿನ ಪೂಜಿಸಿ ಶುರು ಮಾಡಿದ್ದೀವಿ. ಯಾಕೆ ಅನ್ನೋದನ್ನು ನೀವು ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಂದನೇ ಈ ಸಿನಿಮಾದ ವಿಶೇಷತೆಗಳು ಶುರು ಆಗುತ್ತೆ. ಈಗ ನಾನು ಯೂಶ್ವಲಿ ಯಾರ ಬಗ್ಗೆನೂ ಈ ಸಿನಿಮಾದ ಕತೆ ಕೇಳಿ ಮತ್ತು ಪಾತ್ರ ಕೇಳಿದಾಗ ನನಗೆ ಶಾಕ್ ಜೊತೆಗೆ ಸರ್ಪ್ರೈಸ್ ಆಯಿತು. ಬಿಕಾಸ್ ನನ್ನ ಮೂತಿಗೆ ಯೂಶ್ವಲಿ ಏನು ಮಾಡ್ತಾರೆ, ಒಂದು ಲವರ್ ಬಾಯ್ ಅಥವಾ ಸಿಟಿಲಿರೋ ಹುಡುಗ, ಇಲ್ಲ ಒಂದು ಬಿಸ್ನೆಸ್ ಮ್ಯಾನ್, ಇಲ್ಲ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ ಪಾತ್ರಗಳೇನು ಮಾಡ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಇವರು ಮನೋಜ್ ಕುಮಾರ್ ಅಂತ ಡೈರೆಕ್ಟ್ರು ಬಂದ್ಬಿಟ್ಟು, ಅದು ಅಂತಿಂಥ ಡೈರೆಕ್ಟರ್ ಅಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಅದು ನಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಾಗಿಲ್ಲದೆ ಇರ್ಬೋದು, ಬಟ್ ನ್ಯಾಷನಲ್ ಅವಾರ್ಡ್ ಅನ್ನೋದೊಂದು ಅವಾರ್ಡ್ನ ರಿಸೀವ್ ಮಾಡೋದು, ಅದಕ್ಕೆ ನಮ್ದೆಲ್ಲ ಯಾವ ಸಾಧನೆನೂ ಇಲ್ಲ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನನ್ನ ಪ್ರಕಾರ. ಅದು ಅಂಥ ಡೈರೆಕ್ಟ್ರು ಬಂದು ನನ್ನ ಹತ್ರ ಕೇಳ್ತಾರೆ, ಈ ಒಂದು ರೈತನ ಪಾತ್ರ, ಊರಲ್ಲಿರೋ ಒಂದೊಬ್ಬ ಸಂತುವಿನ ಪಾತ್ರ ನೀವು ಮಾಡಿ ಅಂತ. ನನಗೆ ಎಲ್ಲೋ ತಮಾಷೆಗೆ ಸುಮ್ಮನೆ ಒಂದು ಆಪ್ಷನ್ ಇಟ್ಕೊಂಡು ಕೇಳ್ತಿದ್ದೀರ ಅಂತ ಅಂದ್ಕೊಂಡೆ. ಇಲ್ಲ, ಪ್ರೊಡ್ಯೂಸರು ಡೈರೆಕ್ಟ್ರು ಇಬ್ಬರು ರೆಡಿಯಾಗಿ ಇವನೇ ಹಾಕೊಂಡು ಮಾಡಬೇಕು ಅಂತ ನನ್ನ ಹತ್ರ ಬಂದು ಕೇಳಿದ್ರು. ನನಗೆ ಇಂಥ ಅವಕಾಶಕ್ಕೆ ತುಂಬ ಕಾಯ್ತಿದ್ದೆ. ಯಾಕಂದರೆ ಈಗ ನಾವು ಕಲಾವಿದರು ಆ್ಯಕ್ಟ್ ಮಾಡ್ತಿರೋದೇ ಬೇರೆ ಬೇರೆ ಪಾತ್ರಗಳನ್ನು ಮಾಡೋಕ್ಕೋಸ್ಕರ. ಅಂಥದ್ರಲ್ಲಿ ಒಳ್ಳೆ ಆಪರ್ಚುನಿಟಿ ಬಂತಲ್ಲ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇರಲಿಲ್ಲ. ಒಬ್ಬ ರೈತನಾಗಿ ಅಫ್ಕೋರ್ಸ್ ಈ ಪಂಚೆ ಮತ್ತು ಲುಂಗಿ ಕಟ್ಟೋದನ್ನ ಡೈರೆಕ್ಟ್ರ್ ಹೇಳ್ಕೊಟ್ಟಿದ್ದು, ಇವತ್ತು ಕೂಡ ಅದನ್ನು ಹಾಕೋ ಬನ್ನಿ ಅಂತ ಹೇಳಿದ್ರು. ಇದು ಹೆಂಗೆ ನನಗೆ ಈಗ ಆ ಬಾಡಿ ಲ್ಯಾಂಗ್ವೇಜ್ ಬರಬೇಕು. ಆ್ಯಂಡ್ ಹಿ ಈಸ್ ವೆರಿ ಪರ್ಟಿಕ್ಯುಲರ್. ಪ್ರತಿಯೊಂದು ನಾವು ಮಾತಾಡೋ ಶೈಲಿ ಮತ್ತು ನಡೆದಾಡೋ ಶೈಲಿ ರೈತರಿಗೆ ಒಂದು ಬೇರೆ ಥರನೇ ಗೊತ್ತಿರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ರಿಯಲ್ ಲೈಫ್ ಹೀರೋಗಳು ನಾವು ಯಾರನ್ನು ಬೇಕಾದರೂ ಇಮಿಟೇಟ್ ಮಾಡ್ಬೋದು, ಅವ್ರನ್ನ ಇಮಿಟೇಟ್ ಮಾಡೋಕ್ಕಾಗಲ್ಲ ಪ್ರಾಕ್ಟೀಸ್ ಮಾಡ್ದೇನೆ. ಸೊ ಏನು ಮಾಡಿದೆ, ಸೊ ನಾನೇನು ಮಾಡಿದೆ, ಒಂದು ತಿಂಗಳು ಮಂಡ್ಯದ ಹತ್ರ ಒಂದು ಹಳ್ಳಿಲಿ ಅನೇಂಬಾಡಿ ಅಂತ ಒಂದು ಊರು, ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಳುಗಳು ಬೇಕು ಅಂತ ಕೇಳ್ಪಟ್ಟೆ. ಸೊ ನಾನು ರೆಡಿ ಆದೆ, ಒಂದು ತಿಂಗಳು ಆಳಾಗಿರ್ತೀನಿ, ನಿಮ್ಮ ಜೊತೆಗೆ ಏನೇನೆಲ್ಲ ಹೇಳ್ಕೊಡ್ತೀರಾ ಕಲ್ತ್ಕೋತೀನಿ ಅಂತ. ನಮ್ಮ ಚಿಕ್ಕಪ್ಪ ಕರ್ಕೊಂಡೋದ್ರು ಅಲ್ಲಿಗೆ. ಒಂದು ತಿಂಗಳು ಅಲ್ಲೇ ಇದೆ. ಬೆಳಗ್ಗೆ 5:45 ನಾನು ದಿನಚರಿ ಶುರು ಆಗೋದು. ಹಾಲು ಕರೀದಿಂದ ಹಿಡಿದು ಹಾಲನ್ನ ಡೈರಿಗೆ ತೊಗೊಂಡೋಗಿ ಕೊಟ್ಟು, ಮತ್ತು ಹಸುಗಳನ್ನು, ಕುರಿಗಳನ್ನು, ಮೇಕೆಗಳನ್ನು ಮೇಯ್ದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ನೇಗಿಲು ಹಿಡ್ಕೊಂಡು ಕಟ್ಕೊಡೋರು, ಅದನ್ನ ಅಲ್ಲಿ ಬೇಸಾಯ ಹೊಡಿತಿದ್ದೆ. ಸೊ ಇದೇ ಥರ ಆಗ್ತಿತ್ತು. ಆಮೇಲೆ 10 ಗಂಟೆ ಮೇಲೆ ಒಂದಷ್ಟು ಹುಡುಗರು ಹಳ್ಳೀಲಿ ಊರಲ್ಲೆಲ್ಲ ಪರಿಚಯ ಆಗಿರೋರ ಜೊತೆ ಎಲ್ಲ ಎತ್ತುಗಳನ್ನ ಕರ್ಕೊಂಡು ಗಾಡಿಗೆ ಕಟ್ಕೊಂಡೆಲ್ಲ ರೌಂಡ್ ಹಾಕ್ತಿದ್ವಿ. ಅದೊಂಥರ ಬೇರೆ ಥರನೇ ಒಂದು ಪ್ರಪಂಚ ಆಗಿತ್ತು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು ವಾರ ತುಂಬ, ಟು ಬಿ ವೆರಿ ಫ್ರಾಂಕ್, ತುಂಬ ಕಷ್ಟ ಆಯಿತು. ಇಷ್ಟೊಂದು ಬಿಸಿಲಲ್ಲಿ ಇವೆಲ್ಲ ಬೇಕಾ ನನಗೆ ಅಂತ. ಬಟ್ ಆಮೇಲೆ ಒಂದು ತಿಂಗಳು ಮುಗಿತಾ ಬಂದಾಗ ವಾಪಸ್ ಹೋಗ್ಬೇಕಾ ಬೆಂಗಳೂರಿಗೆ ಅಂತ ಅನ್ಸೋದಕ್ಕೆ ಶುರು ಆಯಿತು. ಬೆಳಗ್ಗೆನೇ ಮುದ್ದೆ ಅದು ಇದೆಲ್ಲ ಕೊಟ್ಬಿಟ್ಟು ನನಗೆಲ್ಲ ಬೆಳಗ್ಗೆ ಆ್ಯಕ್ಚುಲಿ 7 ಗಂಟೆಗೆ ಮುದ್ದೆ ಬಸ್ಸಾರೆಲ್ಲ ಕೊಡೋರು, ಅದನ್ನು ತಿನ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತು ಸಂಜೆ ಹಾಲು ಕರೆಗೆ ಹೋಗ್ತಿದ್ದೆ, ಡೈರಿಗೆ ಹಾಕಿ ಬರ್ತಿದ್ದೆ. ತುಂಬ ಚೆನ್ನಾಗಿತ್ತು ಅದೊಂದು ಲೈಫ್ ಸ್ಟೈಲು. ಸೊ ಸಿನಿಮಾ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ, ಇವೆಲ್ಲ ಸೆಕೆಂಡ್ರಿ. ಒಂದು ಪಾತ್ರನ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇದನ್ನ ನಾನು ಲೈಫ್ ಟೈಮಲ್ಲಿ ನೆನ್ಪಿಟ್ಕೋತೀನಿ. ಆ್ಯಂಡ್ ಆ ಫ್ಯಾಮಿಲಿಯಲ್ಲಿ ಅವರು ನಾಗಣ್ಣ ಮತ್ತು ಅವ್ರ ಫ್ಯಾಮಿಲಿಗೆ ತುಂಬ ಒಂದು ಊರಲ್ಲಿ ಒಂದು ಚಿಕ್ಕ ಮನೇಲಿ ಇರುವಂಥ ಒಂದು ಫ್ಯಾಮಿಲಿ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮುಖಾಂತರ. ಆ್ಯಂಡ್ ನಾನು ಈ ಟೆಕ್ನಿಷಿಯನ್ಸ್ ಆಗಲಿ, ನಮ್ಮ ಮೊದಲನೇದಾಗಿ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ನಾನು ಯೂಶ್ವಲಿ ಏನು ಗೊತ್ತಾ, ಒಬ್ಬರು ಮುಂದೆ ಒಬ್ರು ಯಾವತ್ತೂ ಹೊಗಳಿಲ್ಲ, ನೀವು ಗ್ರೇಟು, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಸೊ ನನಗೆ ಒಂಥರ ಮುಜುಗರ ಆಗ್ತಿದೆ ಹೇಗೆ ಹೊಗಳೋದು ಇವ್ರನ್ನ ಅಂತ. ಬಿಕಾಸ್ ಇವ್ರ ಮುಂದೆ ಬಿಟ್ಟು ಬೇರೆ ಎಲ್ಲರ ಮುಂದೆನೂ ಮಾತಾಡಿರ್ತೀನಿ, ಕೆಲಸ ಎಷ್ಟು ಚೆನ್ನಾಗಿ ಆಗಿ ಬರ್ತಿದೆ, ಏನೇನೆಲ್ಲ ಮಾಡ್ತಿದ್ದೀವಿ ಅಂತ. ಯಾವತ್ತೂ ಹೊಗಳಿಲ್ಲ. ನಾವು ಹೆಂಗೆ ಅಂದರೆ, ಈಗ
ನಮ್ಮಿಬ್ರದ್ದು ಬಾಂಡಿಂಗ್ ಕೆಮಿಸ್ಟ್ರಿ ಹೀಗಿದೆ ಅಂದರೆ ನನ್ನ ಹುಡುಗಿ ನನ್ನ ವೈಫೈ ಹೊಟ್ಟೆ ಹುರ್ಕೊಳ್ಳೋಷ್ಟು ಆ ಬಾಂಡಿಂಗ್ ಇದೆ. ಫೋನಲ್ಲಿ ಮಾತಾಡ್ತಿದ್ರು ಅಥವಾ ಮೀಟ್ ಮಾಡಿದ್ರು ಕೂಡ ಏನು ಮಾಡಿದ್ರು ಕೂಡ ನಾವು ಟೈಮ್ ಕೊಡೋಕ್ಕೆ ಆಗ್ತಿಲ್ಲ ಮನೇಲಿ, ಹಂಗಾಗ್ಬಿಟ್ಟಿದೆ ಮನೋಜ್ ಸರ್ ಜೊತೆಗೆ. ಏನಾದರೂ ಕೆಲಸಕ್ಕೋಸ್ಕರ ಹೊಡೆದಾಡ್ತೀವಿ, ನೆನ್ನೆ ರಾತ್ರಿ ಕೂಡ 1 ಗಂಟೆವರೆಗೂ ಹೊಡೆದಾಡಿದ್ದೀವಿ ಫೋನಲ್ಲಿ. ಸೊ ಆ್ಯಂಡ್ ಥ್ಯಾಂಕ್ ಯು ಮನೋಜ್ ಸರ್, ಈ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಆ್ಯಂಡ್ ನಮ್ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾದಿಂದನೂ ನಿಮಗೆ ಫಿಲ್ಮ್ ಫೇರು, ಸೈಮಾ ಎಲ್ಲ ಥರದ ಅವಾರ್ಡ್ ಬರಲಿ, ಎಲ್ಲದಕ್ಕಿಂತ ದೊಡ್ಡ ಅವಾರ್ಡು ಜನರು ಪ್ರೀತಿ ಸಿಗಲಿ ನಿಮಗೆ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನಾನು ಯೂಶಲಿ ಅಣ್ಣವ್ರದ್ದು, ವಿಷ್ಣು ಸರ್ದು, ಅನಂತ್ ನಾಗ್ ಸರ್ದು ಇವ್ರದೆಲ್ಲ ಕೇಳ್ತಿರ್ತೀನಿ, ಸೆಟ್ಟಲ್ಲಿ ಹೇಗೆ ಕೆಲಸ ಮಾಡೋರು, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳೋರು ಅಂತ ಎಲ್ಲ. ನಾನು ಅದು ಕಣ್ಣಾರೆ ಆ ಎಕ್ಸ್ಪೀರಿಯನ್ಸಲ್ಲಿ ಏನೇನೆಲ್ಲ ಕೇಳಿ ಅವ್ರದ್ದೆಲ್ಲ ಕಥೆಗಳು ಹೇಗೆ ಕೇಳಿದ್ನೋ, ನಮ್ಮ ಜನ್ರೇಷನ್ಗೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗುವಂತಹ ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ. ಅದು ರಂಗಣ್ಣ ರಘು ಸರ್ ನಾನು ಕಂಡಂತಹ ಅತ್ಯಂತಹ ತುಂಬ ಹಿರಿಯ ಅಜಾನುಭಾವ ಪ್ರತಿಭೆಯಲ್ಲಿ, ದೈತ್ಯ ಪ್ರತಿಭೆ ಅಂತಲೇ ಹೇಳ್ಬೋದು ಅವ್ರನ್ನ. ಯೂಶಲಿ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನ್ಗೆ ಹೋಗಿಲ್ಲ ಅಂತ ಒಂದು ಕೊರಗಿತ್ತು ನನಗೆ, ಬಟ್ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನಲ್ಲೇ ಕೆಲಸ ಮಾಡಿದೆ ಅಂತ ಒಂದು ಈಗ ಖುಷಿ ಇದೆ. ಆ್ಯಂಡ್ ಇನ್ನೊಂದು ನಮ್ಮ ಹೀರೋಯಿನ್ ಬಗ್ಗೆ ಹೇಳಬೇಕು. ಇಬ್ಬರು ಹೀರೋಯಿನ್ಸ್ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ, ರಮಿಕಾ ಮತ್ತು ತಪಸ್ವಿನಿ ಅವರು. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡೋದು, ಬಿಕಾಸ್ ಪ್ರತಿಯೊಬ್ಬರಿಂದನೂ ಏನಾದರೂ ಕಲಿದಿದ್ದೇ ಇರುತ್ತೆ. ಥ್ಯಾಂಕ್ ಯು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ನನ್ನ ಫೇವ್ರೆಟ್ DOP ರಾಜ್ಕಾಂತ್ ಅಂದರೆ ಈ ಕ್ರೇನ್ ಮೇಲೆಲ್ಲ ಕೂತ್ಕೊಂಡಾಗ ನಾವು ಬೆಟ್ಟ ಗುಡ್ಡ ಮೇಲೆಲ್ಲ ನಾವೇನು ಶೂಟ್ ಮಾಡಿದ್ದೀವಿ ಅಲ್ಲಿ ತುಂಬ ಈಸಿ ಅಲ್ಲ, ಅದು ಸಿಕ್ಕಾಪಟ್ಟೆ ರಿಸ್ಕಿ ಇತ್ತು. ಎಷ್ಟು ಅಡಿ ಮೇಲೆಲ್ಲ ಕೂತ್ಕೊಳ್ಳೋರು, ನಮಗೆ ಟೆನ್ಷನ್ ಆಗೋದು ಡೈಲಾಗ್ ಹೇಳಬೇಕಾದ್ರೆ, ಹೆಂಗೆ ಇದು ಮುಗಿಸ್ಬೋಣ ಬೇಗ ರಿಸ್ಕಲ್ಲಿ ಕೂತಿದ್ದಾರೆ ಅಂತ. ಥ್ಯಾಂಕ್ ಯು ರಾಜ್ ಸರ್. ಆ್ಯಂಡ್ ಮ್ಯೂಸಿಕ್ ಅಂತ ಬಂದಾಗ ಯೂಶಲಿ ಸುನಾಥ್ ಸರ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಒಬ್ಬ ಹೀರೋಗೆ ಒಳ್ಳೆ ಕತೆ ಸಿಗುತ್ತೆ, ಡೈರೆಕ್ಷನ್ ಆಗಿ ಒಳ್ಳೆ ಡೈರೆಕ್ಟ್ರು ಸಿಗ್ತಾರೆ, ಮತ್ತು ಲೊಕೇಶನ್ ಆಗಲಿ ಮತ್ತೊಂದಾಗಲಿ ಕಾಸ್ಟ್ಯೂಮ್ ಆಗಲಿ ಎಲ್ಲವೂ ಸಿಗುತ್ತೆ. ಬಟ್ ಮ್ಯೂಸಿಕ್ ಅಂತ ಬಂದಾಗ ನಿಜವಲ್ಲೂ ಪುಣ್ಯ ಮಾಡಿರಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ಸುಮಾರು ಜನ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಆಗಿರಲಿ, ತುಂಬ ಜನ ಆ್ಯಕ್ಟರ್ಸ್ಗೆ ತುಂಬ ಆ ಮ್ಯೂಸಿಕ್ ಅನ್ನೋದನ್ನು ಕೂಡ ಯಾವತ್ತೂ ನಾವು ಲೈಫ್ ಟೈಮ್ ನೆನಪಲ್ಲಿ ಇಟ್ಕೋತೀವಿ. ಆ ಥರ ಒಂದು ಒಳ್ಳೆ ಮ್ಯೂಸಿಕ್ ಸಿಕ್ಕಿದೆ. ಥ್ಯಾಂಕ್ ಯು ಸುನಾ ಸರ್, ಥ್ಯಾಂಕ್ ಯು. ಆ್ಯಂಡ್ ಲಿರಿಕ್ಸ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ, ಥ್ಯಾಂಕ್ ಯು. ಆ್ಯಂಡ್ ಆರಾಧ್ಯ ಅವರು ಫ್ರೆಂಡ್ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಮಲಯಾಳಂ ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಅಭಿ ಮತ್ತು ಅಭಿ ಮಹೇಶ್ ಇಬ್ಬರು ಬಂದಿಲ್ಲ ಅನ್ಕೋತೀನಿ. ಓಕೆ, ಅವ್ರಿಗೆ ಥ್ಯಾಂಕ್ಸ್. ಆ್ಯಂಡ್ ದೇವೇಂದ್ರ ಸರ್, ರಮೇಶ್ ಸರ್ ಮತ್ತು ಪ್ರಶಾಂತ್ ಸರ್ ಈ 3 ಆಧಾರ ಸ್ತಂಭದಾಗಿ ನಿಂತಿದ್ದಾರೆ ಇದರಲ್ಲಿ ಸಿನಿಮಾದ ನಿರ್ಮಾಪಕರಾಗಿ. ಇವರು ಬರೀ ನಿರ್ಮಾಪಕರಾಗಿ ಏನಾಗ್ತಿದೆ, ಎಷ್ಟು ಖರ್ಚಾಗ್ತಿದೆ ಅದನ್ನೆಲ್ಲ ಜೊತೆಗೆ ಇದ್ದು ಈಗ ರೈನ್ನಲ್ಲಿ ಮತ್ತೊಂದಾಗಲಿ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ರೈನ್ ಬಿಡೋ ಟೈಮಲ್ಲಿ ಒಂದು ಪೈಪ್ ಇಟ್ಕೊಳ್ಳೋಕೆ ಒಬ್ಬ ಇಲ್ಲ ಅಂದರೆ ಪ್ರೊಡ್ಯೂಸರ್ ಹೋಗಿ ಇಟ್ಕೊಳ್ಳೋರು. ಸೊ ಇವ್ರ ಶ್ರಮ ತುಂಬ ಇದೆ ಈ ಸಿನಿಮಾದಲ್ಲಿ. ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ 2.5 ವರ್ಷ ಆದಮೇಲೆ ನನ್ನೊಂದು ಸಿನಿಮಾ ರಿಲೀಸ್ ಆಗ್ತಿದೆ. ಸ್ವಲ್ಪ ಏನು ಜಾಸ್ತಿ ನರ್ವಸ್ ಆಗಿದ್ದೀನಿ, ಬಿಕಾಸ್ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಸಿನಿಮಾ. ಅದು ಸಿನಿಮಾ ನೋಡಿದ ಮೇಲೆ ನೀವು 100% ಎಲ್ಲರೂ ಪ್ರೀತಿಯಿಂದ ಅಬ್ಕೈ ಕೊಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತರ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.